ರಾಜ್ಯದ ಗೃಹಲಕ್ಷ್ಮಿ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ. ಯುಗಾದಿ ಮತ್ತು ರಂಜಾನ್ ಹಬ್ಬಕ್ಕೆ 6,000 ರೂಪಾಯಿ ಜಮೆ ಮಾಡಲಾಗಿದೆ. 15 ಜಿಲ್ಲೆ ಪಟ್ಟಿ ಬಿಡುಗಡೆ. ನಿಮ್ಮ ಊರಿನ ಹೆಸರು ಕೂಡ ಇದೇ ವಿಡಿಯೋನ್ನು ನೀವು ಸ್ವಲ್ಪ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಯುಗಾದಿ ಹಬ್ಬದ ಮುನ್ನವೇ ಬಾಡುಗೆ ಎಣ್ಣೆ ಬೆಲೆ ಭಾರಿ ಏರಿಕೆ. ರೇಟ್ ಕೇಳಿದ್ರೆ ನಿಮ್ಮ ತಲೆನೇ ತಿರುಗುತ್ತೆ ಸ್ನೇಹಿತರೆ. ಶಾಕಿಂಗ್ ಮಾಹಿತಿ ಬಂದಿದೆ. ಮತ್ತೊಂದೆಡೆಯಲ್ಲಿ ದೇವೇಗೌಡ ಅವರು ನಮ್ಮನ್ನು ತಿರುಗೇಟು ಕೊಟ್ಟಿದ್ದಾರೆ. ಏನಿದು ತಿರುಗೇಟು? ಎಲ್ಲ ಸುದ್ದಿ ನೋಡೋಣ. ಇನ್ನು ರಾಜ್ಯಾದ್ಯಂತ ಭಾರಿ ಮಳೆ. ಇನ್ನು ಒಂದು ವಾರ ಈ ಜಿಲ್ಲೆಗಳಿಗೆ ಮಳೆ ಮುಂದೆ ನೆರೆಹೊರೆಯಲಿದೆ ಎಂದು ಹವಾಮಾನ ಇಲಾಖೆಯಿಂದ ಮಾಹಿತಿ ಬಂದಿದೆ. ಇನ್ನು ನಿಮ್ಮ ಊರಿನಲ್ಲಿ ಕೂಡ ಮಳೆ ಇದೆಯಾ, ಮುಂದುವರಿತಿದೆಯಾ ಅಂತ ನೋಡೋಣ ಸ್ನೇಹಿತರೆ. ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋನು ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲಾ ಮಾಹಿತಿಗಳನ್ನು ಡಿಟೇಲ್ ಆಗಿ ನೋಡೋಣ. ಇದೀಗ ರಾಜ್ಯದ ಗೃಹಲಕ್ಷ್ಮಿಯರಿಗೆ ಬ್ಯಾಂಕ್ ಖಾತೆಗೆ ಮತ್ತೊಂದು ಕಂತಿನ ಹಣ ಬಿಡುಗಡೆ ಮಾಡಲಾಗಿದೆ. ಹೌದು, ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ 27ನೇ ಕಂತಿನ ಹಣ ಬಿಡುಗಡೆ ಆಗುತ್ತಿದೆಯೋ. ಈಗಾಗಲೇ 15 ಜಿಲ್ಲೆಯೂ ಕೂಡ ಅಧಿಕ ಫಲಾನುಭವಿಗಳು ಬ್ಯಾಂಕ್ ಖಾತೆಗೆ ಈ ಒಂದು ಹಣ ಜಮಾವಾಗಿದೆ. ಇನ್ನೆರಡು 3 ದಿನಗಳಲ್ಲಿ ಬಾಕಿ ಉಳಿದಂತ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೆ ಹಣ ತಲುಪುತ್ತದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸ್ಪಷ್ಟನೆ ಕೊಟ್ಟಿದೆ. ಹೌದು, ಮಾಹಿತಿಯ ಪ್ರಕಾರ ಒಂದು ತಿಂಗಳ ಅಂತರದಲ್ಲಿ ಒಟ್ಟು 6,000 ರೂಪಾಯಿ ಹಣವನ್ನು ಕೂಡ ಫಲಾನುಭವಿಗಳಿಗೆ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗಿದೆ. ಫೆಬ್ರವರಿ ತಿಂಗಳಿನಲ್ಲಿ 25 ಮತ್ತು 26ನೇ ಕಂತು ಹಾಕಲಾಗಿದೆ. ಇದೀಗ ಮಾರ್ಚ್ 27ನೇ ಕಂತನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಹೌದು ಸ್ನೇಹಿತರೆ, 2023 ಆಗಸ್ಟ್ ತಿಂಗಳಲ್ಲಿ ಈ ಒಂದು ಯೋಜನೆ ಜಾರಿಯಾಗಿದ್ದು ಸದ್ಯ ಇಲ್ಲಿವರೆಗೆ 27ನೇ ಕಂತಿನವರೆಗೆ ಹಣವನ್ನು ಕೂಡ ಹಾಕಲಾಗಿದೆ. ಹೌದು, ಒಟ್ಟು 15 ಜಿಲ್ಲೆ ಮಹಿಳೆಯರಿಗೆ ಈ ಒಂದು ಸಣ್ಣ ಹಣ ಜಮೆ ಆಗ್ತಾ ಇದೆ. ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಮಂಡ್ಯ, ಬೆಂಗಳೂರು ಗ್ರಾಮಾಂತರ, ಚಿತ್ರದುರ್ಗ, ಗದಗ, ಬೆಳಗಾವಿ, ಬಾಗಲಕೋಟೆ ಧಾರಾಸಭೆಗಳ ಬ್ಯಾಂಕ್ ಖಾತೆಗೆ ಅಂದರೆ ಫಲಾನುಭವಿಗಳು ಬ್ಯಾಂಕ್ ಖಾತೆಗೆ ಹಣವನ್ನು ಕೂಡ ಹಾಕಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಇನ್ನು ಹಾಗೆ ನೋಡಿದರೆ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಆಗಸ್ಟ್ 2023ರಲ್ಲಿ ಜಾರಿಯಾಗಿದೆ. ಅಲ್ಲಿಂದ ಇಲ್ಲಿವರೆಗೆ 31 ತಿಂಗಳು ಕಳೆದು, ಆದರೆ ಸರ್ಕಾರ ಮಾತ್ರ 27ನೇ ಕಂತಿನವರೆಗೆ ಹಣವನ್ನು ಕೂಡ ಜಮೆ ಮಾಡಿದೆ ಸ್ನೇಹಿತರೆ. ತಾಂತ್ರಿಕ ಕಾರಣದಿಂದ ಮತ್ತು ನಾನಾ ಕಾರಣದಿಂದ ಇನ್ನು 4 ತಿಂಗಳ ಕಂತು ಬಾಕಿ ಇದ್ದು ಇದು ಕೂಡ ಶೀಘ್ರದಲ್ಲಿ ಜಮೆ ಆಗಲಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ನಿಮ್ಮ ಬ್ಯಾಂಕ್ ಖಾತೆಯು ಕೂಡ 2,000 ರೂಪಾಯಿ ಜಮೆ ಆಗಿದೆಯಾ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆ ನೋಡಿದರೆ ಜನವರಿಯಿಂದ ಇದುವರೆಗೆ ಒಟ್ಟು 4 ಕಂತನ್ನು ಹಾಕಲಾಗಿದೆ. ಅಂದ್ರೆ 2026 ಪ್ರಾರಂಭದಿಂದಲೇ ಇಲ್ಲಿವರೆಗೆ 8,000 ರೂಪಾಯಿ ಹಣ ಕೂಡ ಮಹಿಳೆಯರಿಗೆ ಜಮೆ ಮಾಡಲಾಗಿದೆ ಎಂದು ವರದಿಯಾಗಿದೆ. ನಿಮ್ಮ ಬ್ಯಾಂಕ್ ಖಾತೆಗೆ ಎಷ್ಟು ಕಂತು ಕಳೆದ 3 ತಿಂಗಳಿನಲ್ಲಿ ಜಮೆ ಆಗಿದೆ? ದಯವಿಟ್ಟು ಕಮೆಂಟ್ ಮಾಡಿ. ಬನ್ನಿ ಎರಡನೇ ಮಾಹಿತಿಗೆ ಹೋಗೋಣ. ಇದೀಗ ಯುಗಾದಿ ಹಬ್ಬದ ಸಮಯದಲ್ಲಿ ಅಡುಗೆ ಎಣ್ಣೆ ಬೆಲೆ ಕೂಡ ಭಾರಿ ಏರಿಕೆಯಾಗಿದೆ. ಹೌದು, ಯುಗಾದಿ ಹಬ್ಬದ ಸಮಯದಲ್ಲಿ ಕರ್ನಾಟಕದ ಜನತೆಗೆ ಮತ್ತೊಂದು ದೊಡ್ಡ ಶಾಕ್ ಎದುರಾಗಿದೆ. ಮಧ್ಯಪ್ರಾಚ್ಯದ ಯುದ್ಧದಲ್ಲಿ ನಡುವಿನ ಅಡುಗೆ ಅನಿಲ ಸಿಲಿಂಡರ್ ಕೊರತೆ ಬೆನ್ನಲ್ಲೇ ಈಗ ಅಡುಗೆ ಮನೆಗೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಬಂದಿದೆ. ಎಣ್ಣೆಯು ಕೂಡ ಯುದ್ಧದ ಬಿಸಿ ತಟ್ಟಿದ್ದು ಅಡುಗೆ ಎಣ್ಣೆ ಬೆಲೆ ಭಾರಿ ಏರಿಕೆ ಕಂಡಿದೆ. ಹೌದು, ಫಾರ್ಮ್ ಆಯಿಲ್, ಸನ್ಫ್ಲವರ್ ಆಯಿಲ್ ಮತ್ತು ಶೇಂಗಾ ಎಣ್ಣೆ ಸೇರಿದಂತೆ ಅಡುಗೆ ಎಣ್ಣೆಗಳ ಬೆಲೆ ಕೂಡ ಗಗನಕ್ಕೇರಿದೆ. ಸ್ನೇಹಿತರೆ, ಇರಾನ್, ಅಮೆರಿಕ, ಇಸ್ರೇಲ್ ಯುದ್ಧದ ಪರಿಣಾಮ ಜಗತ್ತಿಗೆ ತೈಲ ಮಾರುಕಟ್ಟೆ ಸ್ಥಿರವಾಗಿರುವುದರಿಂದ ಇದಕ್ಕೆ ಮುಖ್ಯ ಕಾರಣ ಎಂದು ವ್ಯಾಪಾರಿಗಳು ಹೇಳುತ್ತಿದ್ದಾರೆ. ಅಡುಗೆ ಎಣ್ಣೆ ಬೆಲೆ ಕೂಡ ಕೇವಲ 15 ದಿನಗಳಲ್ಲಿ ಭಾರಿ ಏರಿಕೆಯಾಗಿದ್ದು ಸ್ನೇಹಿತರೆ, ರಾಯಚೂರು ಜಿಲ್ಲೆಯಲ್ಲಿ ಎಣ್ಣೆ ವ್ಯಾಪಾರಿಗಳು ಹೇಳಿದ್ದಾರೆ ಸ್ನೇಹಿತರೆ. ತಮ್ಮ ನೋವನ್ನು ಕೂಡ ತೋಡಿಕೊಂಡಿದ್ದಾರೆ. ಸಿಲಿಂಡರ್ ಗ್ಯಾಸ್ ಬಳಕೆ ಈಗ ಅಡುಗೆ ಎಣ್ಣೆ ವರದಿ ಬಂದಿದೆ. ಲೀಟರ್ಗೆ 80 ರೂಪಾಯಿ ಏರಿಕೆಯಾಗಿದೆ. ಅಂದರೆ 10 ರಿಂದ 15 ದಿನ ಅಂತರದಲ್ಲಿ ಲೀಟರ್ಗೆ 70 ರಿಂದ 80 ರೂಪಾಯಿ ಏರಿಕೆಯಾಗಿದ್ದು ಯುದ್ಧದ ಪ್ರಾರಂಭವೇ ಇದಕ್ಕೆ ಮುಖ್ಯ ಕಾರಣ ಎಂದು ತಮ್ಮ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೌದು, ಪ್ರಸ್ತುತ ಸ್ಥಿತಿಯಲ್ಲಿ ಫಾರ್ಮ್ ಆಯಿಲ್ ಲೀಟರ್ಗೆ 150 ರೂಪಾಯಿ, ಸನ್ಫ್ಲವರ್ ಆಯಿಲ್ಗೆ 170 ರೂಪೀಸ್ ಮತ್ತು ಶೇಂಗಾಗೆ 200 ರೂಪಾಯಿ ಮಾರಾಟವಾಗ್ತಾ ಇದೆ. ಇದು ಕಳೆದ ತಿಂಗಳಿಗಿಂತ ಹೋಲ್ಸೇಲ್ ದರದಲ್ಲಿ 50% ಹೆಚ್ಚಳವಾಗಿದ್ದು ಎಂದು ಹೇಳಲಾಗ್ತದೆ. ಯುಗಾದಿ ಹಬ್ಬಕ್ಕೆ ಎಣ್ಣೆ ಖರೀದಿ ಮಾಡುವ ಜನರು ಕೂಡ ಈಗ ದೊಡ್ಡ ನಷ್ಟವನ್ನು ಅನುಭವಿಸಬೇಕಾಗಿದೆ. ಹೌದು, ಹಬ್ಬದ ಸಮಯದಲ್ಲಿ ಎಣ್ಣೆ ಬಳಕೆ ಹೆಚ್ಚಾಗುತ್ತಿದೆ. ಆದರೆ ಈ ಒಂದು ಬೆಲೆ ಕೂಡ ಏರಿಕೆಯಿಂದ ಅನೇಕ ಬಡ ಕುಟುಂಬಗಳಿಗೆ ಹಬ್ಬದ ತಯಾರಿ
ಕಡಿಮೆ ಮಾಡುವ ಸ್ಥಿತಿಗೆ ಬಂದಿದ್ದಾರೆ. ಬನ್ನಿ ಇದೀಗ ಮತ್ತೊಂದು ಮಾಹಿತಿ ಹೋಗೋಣ. ದೇವೇಗೌಡರು ಅವರು ನಮ್ಮನ್ನು ಪ್ರೇಮಿಸಿದರು, ಆದರೆ ಮೋದಿ ಜೊತೆ ಮದುವೆಯಾದರು ಎಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೌದು, ನಿವೃತ್ತ ಹೊಂದುತ್ತಿರುವ ಸದಸ್ಯರಿಗೆ ಇಂದು ರಾಜ್ಯಸಭೆಯಲ್ಲಿ ಮೇಲುಡುಗೆ ಸಮಾರಂಭ ಯೋಜನೆಯಲ್ಲಿ ಮಾಡಲಾಗಿದ್ದು, ಈ ಒಂದು ಸಮಾರಂಭದಲ್ಲಿ ಇಂದು ಹಾಸ್ಯಮಯ ಸನ್ನಿವೇಶದಲ್ಲಿ ಸಾಕ್ಷಿಯಾಗಿದ್ದ ನಿವೃತ್ತಿಯಾಗುತ್ತಿರುವಂತ ಸದಸ್ಯರನ್ನು ಉದ್ದೇಶಿಸಿ ಮಾತನಾಡಿರುವಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೊದಲಿಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರಿಗೆ ಶುಭ ಹಾರೈಸಿದ್ದಾರೆ. ಇದೇ ಮಧ್ಯೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಮಾತನಾಡಿದ್ದು, ನಾನು ದೇವೇಗೌಡ ಅವರನ್ನು 54 ವರ್ಷದಿಂದ ಬಲ್ಲೆ. ಅವರೊಂದಿಗೆ ನಾನು ಕೆಲಸವನ್ನು ಕೂಡ ಮಾಡಿದ್ದೇನೆ. ಆದರೆ ನಂತರ ಅವರಿಗೆ ಏನಾಯ್ತು ನನಗೆ ಗೊತ್ತಿಲ್ಲ. ಅವರು ನಮ್ಮನ್ನು ಪ್ರೀತಿಸುತ್ತಿದ್ದರು, ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಮದುವೆ ಆದರು ಎಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾಸ್ಯವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಸದ್ಯ ಇವರ ಒಂದು ಹೇಳಿಕೆಯಿಂದ ರಾಜ್ಯಸಭೆಯಲ್ಲಿ ಇದ್ದಂತ ಎಲ್ಲಾ ಸದಸ್ಯರು ನಕ್ಕಿದ್ದು, ಇದೇ ಮಧ್ಯೆ ಹಾಜರಿದ್ದಂತ ಪ್ರಧಾನಿ ಮೋದಿ ಅವರು ಕೂಡ ನಗುತ್ತಿರುವುದು ಕಂಡು ಬಂದಿದೆ. ಇನ್ನು ಇವರ ಒಂದು ಹೇಳಿಕೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಹೌದು, ಕಾಂಗ್ರೆಸ್ ಜೊತೆಗಿನ ವೈಕ್ರಿಯ ಮದುವೆ ಬಲವಂತ ಮದುವೆ, ಅದಕ್ಕೇನೆ ಡೈವರ್ಸ್ ಆಯ್ತು ಎಂದು ಎಚ್.ಡಿ. ದೇವೇಗೌಡ ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದೊಂದಿಗೆ ಮೈತ್ರಿ ಬಗ್ಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ಕೂಡ ಸ್ಪಷ್ಟನೆ ಕೊಟ್ಟಿದ್ದು, ಅದೊಂದು ರೀತಿ ಬಲವಂತ ಮದುವೆ ಎಂದು ಕರೆದಿದ್ದಾರೆ. ಹೌದು ಸ್ನೇಹಿತರೆ, ಸಂಸತ್ನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಮಾಡಿದಂತ ಟೀಕೆಗೆ ಪ್ರತಿಕ್ರಿಯೆಯಾಗಿ ದೇವೇಗೌಡ ಅವರು ಕೂಡ ತಮ್ಮ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೌದು, ದೇವೇಗೌಡರು ಕಾಂಗ್ರೆಸ್ ಪಕ್ಷದ ಪ್ರೇಮಿಸಿ ಬಳಿಕ ಬಿಜೆಪಿ ಜೊತೆ ಮದುವೆ ಮಾಡಿಕೊಂಡರು ಎಂಬ ಹಾಸ್ಯಭರಿತ ಭಾಷಣಕ್ಕೆ ತಿರುಗೇಟು ಕೊಟ್ಟ